ಇನ್ನು ರಾಜ್ಯದಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇದೆ. ಅನೇಕ ಕಡೆಗಳಲ್ಲಿ ರೈತರ ಬೆಳೆಗಳಿಗೆ ಹಾನಿಯಾಗಿದೆ. ಬಹಳಷ್ಟು ಕಡೆ ರೈತರು ಬಹಳ ಖುಷಿಯಾಗಿದ್ದಾರೆ. ಬಿರು ಬೇಸಿಗೆಯಿಂದ ಬಸವಳಿದಿದ್ದಂಥ ರೈತರಿಗೆ ಮಳೆ ಬಂದಿರುವಂಥ ಸಮಾಧಾನ ತಂದಿದೆ. ಆದರೆ ಈ ರೀತಿಯ ಕೆಲ ಅನಾಹುತಗಳು ಕೂಡ ಆಗಿರೋದು, ಅದರಲ್ಲೂ ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದೆಲ್ಲ ಬಹಳ ಬೇಸರ ಕೂಡ ತರಿಸ್ತಾ ಇದೆ. ಈ ಕುರಿತಂತ ರಿಪೋರ್ಟ್ ಇಲ್ಲಿದೆ ನೋಡಿ. ರಸ್ತೆಗಳು ಹೊಳೆಯಂತಾಗಿವೆ, ಬೆಳೆಗಳು ಮುಳುಗಿ ಹೋಗಿವೆ. ದೊಡ್ಡ ದೊಡ್ಡ ಮರಗಳೇ ನೆಲಕಚ್ಚಿದ್ರೆ ಮನೆಯಲ್ಲಿನ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಜಿಲ್ಲೆಯಲ್ಲೂ ಮಳೆರಾಯನ ಅಬ್ಬರಕ್ಕೆ ಸೃಷ್ಟಿಯಾಗ್ತಿರೋ ಅವಾಂತರ ಒಂದೆರಡಲ್ಲ. ವರುಣನ ಆರ್ಭಟಕ್ಕೆ ಜನ ರೋಸಿ ಹೋಗಿದ್ದಾರೆ. ಮೆಕ್ಕೆಜೋಳ, ಬಾಳೆ ತೋಟದಲ್ಲಿ ನಿಂತ ನೀರು, ರೈತ ಕಂಗಾಲು. ವರುಣನ ಅಬ್ಬರಕ್ಕೆ ಗಡಿನಾಡು ಚಾಮರಾಜನಗರದ ಜನ ತಂಡ ಹೊಡೆದಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಕುಡ್ಲೂರಿನ ವಿದ್ಯಾನಗರಕ್ಕೆ ನೀರು ನುಗ್ಗಿದೆ. ಮೆಕ್ಕೆಜೋಳ ಹಾಗೂ ಬಾಳೆ ತೋಟ ಜಲಾವೃತವಾಗಿದ್ದು ರೈತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಮಳೆ ಉಳ್ಬಿಟ್ಟು ನೀರೆಲ್ಲ ತುಂಬ್ಕೊಬಿಟ್ಟಿದೆ ಸರ್. ಫಸಲುಗಳೆಲ್ಲ ಮುಳುಗಿಬಿಟ್ಟಿದೆ. ಭಾರಿ ತೊಂದರೆ ಆಗಿದೆ. ಈಗ ಹತ್ತಿ ಹಾಕಿದ್ವಿ, ಹತ್ತಿ ಹೋಯ್ತು. ಜೋಳ ಹಾಕಿದ್ವಿ, ಜೋಳನೂ ಹೋಯ್ತು, ನೀರು ಕೊಚ್ಕೊಬಿಟ್ಟಿದೆ. ರಾತ್ರಿ ಸಿಕ್ಕಾಪಟ್ಟ ಮಳೆ. ಅದು ಕಬ್ಬು ಹಾಕಿದ್ದೀವಿ, ಕಬ್ಬು ನೀರು ತುಂಬ್ಕೊಬಿಟ್ಟಿದೆ. ತುಂಬ ಸಮಸ್ಯೆ ಸರ್ ನಮಗೆ. ಇತ್ತ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ರಸ್ತೆಯ ಮೇಲೂ ಮಳೆ ನೀರು ಹೊಳೆಯಂತೆ ಹರಿಯುತ್ತಿದೆ. ಜಮೀನುಗಳು ಜಲಾವೃತ, ಶುಂಠಿ, ತಂಬಾಕು ಬೆಳೆ ನಾಶ. ಮೈಸೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಜಮೀನುಗಳು ಜಲಾವೃತವಾಗಿವೆ. ಹುಣಸೂರು ತಾಲೂಕಿನಲ್ಲಂತೂ ಮಳೆರಾಯನ ಆರ್ಭಟ ಮುಂದುವರಿದಿದ್ದು 100 ಎಕರೆಯಲ್ಲಿ ಬೆಳೆದಿದ್ದ ಶುಂಠಿ ಹಾಗೂ ತಂಬಾಕು ಬೆಳೆ ನಾಶವಾಗಿದೆ. ಟಿ ನರಸೀಪುರ ತಾಲೂಕಿನ ಸುಜ್ಜಲೂರು ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಮಳೆಯಲ್ಲೇ ನೀರು ಹೊರಹಾಕುವುದರಲ್ಲಿ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೆಲಕ್ಕುರುಳಿದ ಅಡಕೆ ಮರಗಳು, ತೆಂಗು ಬೆಳೆಗೂ ಹಾನಿ. ಅಡಕೆ ಮತ್ತು ತೆಂಗು ಬೆಳೆದ ತುಮಕೂರಿನ ರೈತರಿಗೆ ಸಂಕಷ್ಟ ಎದುರಾಗಿದೆ. ಪಾವಗಡ ತಾಲೂಕಿನ ಅರಸೀಕೆರೆಯಲ್ಲಿ ಗಾಳಿ ಸಹಿತ ಮಳೆಗೆ ಅಡಕೆ ಮರಗಳು ಧರಾಶಾಯಿಯಾಗಿವೆ. 12 ವರ್ಷದ ಹಳೆ ಅಡಕೆ ಮರಗಳು ನೆಲಕ್ಕುರುಳಿದ್ದು ರೈತ ಪ್ರಕಾಶ್ ಎಂಬಾತನಿಗೆ 2 ಲಕ್ಷ ರೂಪಾಯಿ ನಷ್ಟವಾಗಿದೆ. ತುರುವೇಕೆರೆ ತಾಲೂಕಿನಲ್ಲಿ ವರ್ಷಧಾರೆಗೆ ರಸ್ತೆಗಳು ಜಲಾವೃತವಾಗಿವೆ. ರಸ್ತೆ ದಾಟಲು ವಾಹನ ಸವಾರರು ಪರದಾಡಿದ್ದಾರೆ. ತೋಟದಲ್ಲಿ ನೀರು ನಿಂತಿದ್ದು ಅಡಿಕೆ, ತೆಂಗು ಬೆಳೆಗೆ ಹಾನಿಯಾಗಿದೆ. ಹಲವು ಕಡೆ ಮನೆಯೊಳಗೆ ಚರಂಡಿ ನೀರು ನುಗ್ಗಿದೆ. ಶಿರಾ ತಾಲೂಕಿನ ಲಕ್ಕನಹಳ್ಳಿ ಬಳಿ ನೀರಿನಲ್ಲಿ ಲಾರಿ ಹಾಗೂ ಬಸ್ ಸಿಲುಕಿವೆ. ಚಿಕ್ಕಮಗಳೂರಿನ ಹೇಮಗಿರಿ, ಕರೆಸಂತೆ ಭಾಗದಲ್ಲಿ ಅಪಾರ ಶುಂಠಿ ಬೆಳೆ ನೀರು ಪಾಲಾಗಿದೆ. ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಿನ ಮೇಲೆ ಬಿದ್ದ ಮರ, ಚಾಲಕ ಪಾರು. ದಾವಣಗೆರೆಯ ಅಶೋಕ ಟಾಕೀಸ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ಡಸ್ಟರ್ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.